ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಶಿ ಪ್ರವಿಕರ್ಣ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇಷ್ಟು ದಿನ ಆದಮೇಲೆ ಮತ್ತೆ ಲಾಗ್ ಅಂತಾರೆ, ಮತ್ತೆ ಗ್ಯಾಪ್ ಮಾಡ್ತಾರೆ ಅಂತ ಅನ್ನಿಸ್ಬೋದು. ಬಟ್ ನನಗೂ ಟೈಮ್ ಬೇಕಲ್ಲ. ನಾನು ಇವಾಗ ಸ್ಟಾರ್ಟ್ ಮಾಡಿರೋದು, ಅಂದರೆ ಅಷ್ಟು ಐಡಿಯಾಸ್ ಇಲ್ದಂಗೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕೂಡ ಏನೋ ಒಂದು ಮಾಡಬೇಕಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಬಟ್ ನಂಗೆ ವಿಡಿಯೋಸ್ ಅಂದರೆ ಇವಾಗ ವಿಡಿಯೋಸ್ ಮಾಡಿದರೆ ಅದು ಇನ್ಫಾರ್ಮೇಟಿವ್ ಆಗಿರಬೇಕು. ನೆಕ್ಸ್ಟು ನಮ್ಮ ಡೈಲಿ ಲಾಗ್ಸ್, ನಮ್ಮ ಡೈಲಿ ರೊಟೀನ್ಸ್ನ ತೋರಿಸ್ಬೋದು. ಇವಾಗ ಅದಕ್ಕೆಲ್ಲ ಅಡ್ಜಸ್ಟ್ ಆಗ್ತಾಯಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಇವಾಗಲಾದರೂ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಶಿ ಪ್ರವಿಕರ್ಣ ಲಾಗ್ಸ್. ಬೆಳಿಗ್ಗೆ ಒಂದು 6:30ಗೆ ಎದ್ದು ಕಸ ಹೊಡೆದ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಕ್ಲೀನ್ ಮಾಡಿ ನೆಕ್ಸ್ಟು ಪಾತ್ರೆಗಳಿದ್ವು. ಸೊ ಅದನ್ನು ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ಮೇನ್ ಗ್ಯಾಸು ಮತ್ತು ಪಾತ್ರೆ ರಾಶಿ ನೋಡಿಬಿಟ್ರೆ ಏನಪ್ಪ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಬೇಗ ಅದನ್ನು ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಒಂದು ಅರ್ಧ ಕೆಲಸ ಮುಗ್ದಂಗೆ. ಇನ್ನು ಎಲ್ಲರೂ ಮಲಗಿದ್ದಾರೆ. ನಮ್ಮ ಮನೇಲಿ ಸ್ವಲ್ಪ ಅಂಗಡಿಗೆ ಹೋಗ್ತಾರಲ್ವಾ, ಸೊ ಎದ್ದೇಳೋದು ಲೇಟೆ. ನೈಟ್ ಮಲ್ಗೋದು ಒಂದು 10:30 11:30ಗೆ ಮಲಗಿರ್ತೀವಿ. ಸೊ ಹೇಳೋದು ಲೇಟು. ಇವತ್ತು ಸಂಡೇ ಬೇರೆ, ನಮ್ಮ ಮನೆಯವ್ರಿಗೆ ಅಂದರೆ ಬ್ಯಾಂಕ್ ರಜೆ ಇರುತ್ತಲ್ಲ. ಸೊ ಹಾಗಾಗಿ ನನಗೆ ಪಾತ್ರೆ ತೊಳೆದು ನನಗೆ ಹಾಲು ಕಾಸೋಣ ಅಂತ ಇಟ್ಟಿದ್ದೀನಿ. ಹಾಲು ಕಾಸಿ ನಾನು ಬಿಸಿನೀರು ಕುಡಿತೀನಿ ಬೆಳಗ್ಗೆ ಎದ್ದ ತಕ್ಷಣ. ಅಂದರೆ ಕಪ್ಪುಪ್ಪು ಸಿಗುತ್ತಲ್ಲ, ಆ ಕಪ್ಪುಪ್ಪು ತೊಗೊಂಡು ಅಂದರೆ ಬಿಸಿನೀರಲ್ಲಿ ಹಾಕಿ ಕುಡಿದ್ರೆ ಈ ಹೊಟ್ಟೆ ಬೊಜ್ಜು ಅದೆಲ್ಲ ಇರುತ್ತಲ್ಲ ಅದು ಕರಗುತ್ತೆ. ನೆಕ್ಸ್ಟು ಡೈಜೆಷನ್ ಕರೆಕ್ಟ್ ಆಗುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ಬೆಟ್ರು. ಸೊ ಬಿಸಿನೀರು ಕುಡಿದ್ರೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋದು. ಹಂಗೆ ಹಾಲು ಕಾಸಿಟ್ಟು ನೆಕ್ಸ್ಟು ಬೆಳಗ್ಗೆ ಟಿಫನಿಗೆ ರೆಡಿ ಮಾಡಬೇಕಲ್ಲ. ಸೊ ನೋಡಿದೆ ನಮ್ಮೂರಲ್ಲಿ ಭಾನುವಾರ ಸಂತೆ. ಸೊ ಹಾಗಾಗಿ ಏನು ತರಕಾರಿ ಇರಲಿಲ್ಲ. ಆಲೂಗಡ್ಡೆ ಒಂದಿತ್ತು. ಸೊ ಆಲೂಗಡ್ಡೆ ಪಲ್ಯ, ಮತ್ತು ನಮ್ಮ ಸೈಡೆಲ್ಲ ರೊಟ್ಟಿನೇ ನಾವು ಜಾಸ್ತಿ ತಿನ್ನೋದಲ್ಲ. ಹಿಟ್ಟು ಖಾಲಿ ಆಗಿದ್ದರಿಂದ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಆಲೂಗಡ್ಡೆ ಇತ್ತು. ಆ ಆಲೂಗಡ್ಡೆನ ಹೆಚ್ಚಿಟ್ಕೊಂಡು ಕುಕ್ಕರಲ್ಲಿ ಬೇಯಿಸೋಕ್ಕಿಟ್ಟೆ. ಹಾಗೆ ಹಿಟ್ಟು ಕಲಿಸ್ಕೊಂಡೆ. ಹಿಟ್ಟು ಕಲಿಸಿಟ್ಟು ಒಂದು ಸ್ವಲ್ಪ ನೆಂದರೆ ಚಪಾತಿ ಮೆತ್ತಗಾಗುತ್ತೆ. ಹಿಟ್ಟು ಕಲಿಸುವಾಗ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿದ್ದಿಟ್ಟರೆ ಒಂಥರ ಸಾಫ್ಟಾಗಿರುತ್ತೆ ಚಪಾತಿ, ಗಟ್ಟಿ ಆಗೋಲ್ಲ. ಸೊ ಆ ರೀತಿ ಕಲಸಿಟ್ಟೆ. ಕಲಸಿ ಹಿಟ್ಟು ನೆಂದಷ್ಟು ಚಪಾತಿ ಒಂಥರ ಸಾಫ್ಟಾಗಿ ತಿನ್ನಲಿಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ. ಎಟ್ಟೆ ಅನಿಸಲ್ಲ ಚಪಾತಿಗಳು. ಸೊ ಅದಕ್ಕೆ ಬೇಗ ನಾನು ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ನೆಂದರೆ ಚೆನ್ನಾಗಿ ಬರುತ್ತೆ ಚಪಾತಿ ಎಲ್ಲ. ಹಾಗೆ ನಿನ್ನೆ ನೈಟು ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ. ಸೊ ಈ ಹೆಸರು ಕಾಳು ಮತ್ತು ಶೇಂಗಾ ತಿನ್ನೋದ್ರಿಂದ ಅದರಲ್ಲಿ ವಿಟಮಿನ್ಸ್ ಇರುತ್ತಲ್ಲ. ನೆನೆಸಿದ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಅಂದರೆ ಈ ಪಲ್ಸ್ ರೇಟ್ ಆಗಿರ್ಬೋದು, ಆಮೇಲೆ ಈ ಬ್ಲಡ್ಡು ಎಲ್ಲ ಕಮ್ಮಿ ಆದಾಗ ಕಾಳು ಅದನ್ನು ತಿನ್ನೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಸೊ ಡೈಲಿ ನಾವು ಶೇಂಗಾ ಮತ್ತು ಹೆಸರು ಕಾಳನ್ನ ನೆನೆ ಇಟ್ಟು ತಿಂತೀವಿ. ಹಾಗೆ ನಿನ್ನೆ ನೆನೆ ಇಟ್ಟಿದ್ದೆ. ನಾನು ಕೂಡ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಎತ್ತಿಟ್ಟು, ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಎತ್ತಿಟ್ಟು ನಾನು ಕಾಳು ತಿಂದೆ. ಸೊ
ಸೊ ನೆಕ್ಸ್ಟ್ ವಿಡಿಯೋನೂ ಬರುತ್ತೆ, ಆದಷ್ಟು ಬೇಗ ಇನ್ಫಾರ್ಮೇಟಿವ್ ವಿಡಿಯೋ ತೊಗೊಂಡು ಬರ್ತೀನಿ. ಸೊ ಎಲ್ಲರೂ ಕಾಳು ಅಂತೀನಿ. ಥ್ಯಾಂಕ್ ಯು ಫಾರ್